ಇಡೀ ದೇಶದಲ್ಲಿ ಇವತ್ತೊಂದು ಚರ್ಚೆಯ ವಿಚಾರ ಏನು ಅಂತ ಕೇಳಿದರೆ ವುಮೆನ್ಸ್ ರಿಸರ್ವೇಷನ್ ಅಂತ ಹೇಳಿ. ಬಹುಶಃ ಕೇಂದ್ರ ಸರ್ಕಾರ ಒಂದು ಬಿಲ್ಲನ್ನು ಲೋಕಸಭೆಯಲ್ಲಿ ತರಲಿಕ್ಕೆ ಹೊರಟಿತ್ತು. ಆ ಬಿಲ್ಲಿಗೆ ವಿರೋಧ ಪಕ್ಷಗಳು ಅದರ ಮಿತ್ರ ಪಕ್ಷಗಳೆಲ್ಲ ಸೇರಿ ವಿರೋಧವನ್ನು ಮಾಡಿ ಆ ಬಿಲ್ ಪಾಸ್ ಆಗದಂತೆ ತಡೆ ಹಿಡಿದು ಅದು ಸಂಭ್ರಮಿಸ್ತಾ ಇದ್ದರೆ, ಇನ್ನೊಂದು ಕಡೆಯಲ್ಲಿ ಸರ್ಕಾರ ಮತ್ತು ಅದರ ಪರವಾಗಿರತಕ್ಕಂತಹ ಸರ್ಕಾರಗಳು ಅದರ ವಿರುದ್ಧ ಹೋರಾಟವನ್ನು ಮಾಡುತ್ತಾ ಅದನ್ನು ಜಾರಿಗೊಳಿಸಬೇಕಿತ್ತು ಅನ್ನುವ ಅವೇರ್ನೆಸ್ಸನ್ನು ಕೂಡ ದೇಶಾದ್ಯಂತ ತರ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇರ್ಬೋದು. ಏನು ಈ ವುಮೆನ್ಸ್ ರಿಸರ್ವೇಷನ್ ಬಿಲ್ ಅಂತ ಅದನ್ನು ಒಂದು ಸಲ ನೋಡ್ಕೊಂಡು ಬರೋದಾದರೆ, ಭಾರತದ ಸಂವಿಧಾನದ 131ನೇ ತಿದ್ದುಪಡಿ ಕಾಯ್ದೆ ಅಂದರೆ 131st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ಕೇಂದ್ರ ಸರ್ಕಾರ ಕಳೆದ ಏಪ್ರಿಲ್ನಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಅದನ್ನು ಇಂಟ್ರಡ್ಯೂಸ್ ಮಾಡ್ತಾರೆ ಪಾರ್ಲಿಮೆಂಟ್ನಲ್ಲಿ. ಆ ಸಂದರ್ಭದಲ್ಲಿ ಆ ಬಿಲ್ಲಲ್ಲಿ ಏನಿದೆ ಅಂತ ಕೇಳಿದರೆ, ಮೊದಲನೇದಾಗಿ ವುಮೆನ್ಸ್ ರಿಸರ್ವೇಷನ್, ಡಿಲಿಮಿಟೇಷನ್ ಮತ್ತು ಯೂನಿಯನ್ ಟೆರಿಟರೀಸ್ ಅಮೆಂಡ್ಮೆಂಟ್ ಬಿಲ್, ಈ 3 ಸಂಗತಿಗಳು ಆ ಬಿಲ್ನಲ್ಲಿ ಇರುತ್ತದೆ. ಇದರ ಪೂರ್ವಕ್ಕೆ ನಾವು ಹೋಗೋದಾದರೆ 2023ರಲ್ಲಿ 106ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯನ್ನು ತಂದಾಗ ಅದರಲ್ಲಿ ಕೇಂದ್ರ ಸರ್ಕಾರ ನಾರಿ ಶಕ್ತಿ ವಂದನ್ ಅಧಿನಿಯಂ 2023 ಅಂತ ಹೇಳಿ ಒಂದು ಬಿಲ್ಲನ್ನು ತಂದಿತ್ತು. ಅದು ಪಾರ್ಲಿಮೆಂಟ್ನಲ್ಲಿ ಪಾಸಾದ ನಂತರ ಅದು ಜಾರಿಯಲ್ಲಿತ್ತು. ಆದರೆ ಆ ಆ್ಯಕ್ಟನ್ನು ಸ್ಪೀಡಪ್ ಮಾಡಲಿಕ್ಕೋಸ್ಕರ, ಅದನ್ನು ಬೂಸ್ಟ್ ಮಾಡಲಿಕ್ಕೋಸ್ಕರ 131ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ತರುವಂಥದ್ದು ಅಂತ ಹೇಳಿದರೆ ಪಾರ್ಲಿಮೆಂಟ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಬಹುಶಃ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ 2/3 ಮೆಜಾರಿಟಿಯಲ್ಲಿ ಸಭೆಯಲ್ಲಿ ಪಾಸಾಗಬೇಕಿತ್ತು. ಆದರೆ 298 ವೋಟುಗಳು ಅದರ ಪರವಾಗಿ, ಅದೇ ರೀತಿ 352 ವೋಟುಗಳು ಪಡ್ಕೊಳ್ಳುವ ಬದಲಾಗಿ 298 ವೋಟುಗಳನ್ನು ಪಡ್ಕೊಂಡು ಆ ಬಿಲ್ ಪಾಸ್ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ 33% ವುಮೆನ್ಸ್ ರಿಸರ್ವೇಷನ್ ಏನಿದೆ, ನಾರಿ ಶಕ್ತಿ ವಂದನ್ ಅಧಿನಿಯಂ 2023ರಲ್ಲಿ ಏನು ಆ ಬಿಲ್ಲನ್ನು ಪಾಸಾಗಿತ್ತು, ಆ ಬಿಲ್ಲಿಗೆ ಸ್ಪೀಡಪ್ ಮತ್ತು ಬೂಸ್ಟ್ ಮಾಡಲಿಕ್ಕೋಸ್ಕರ ಈ ಬಿಲ್ಲನ್ನು ತರ್ತಾರೆ. ಈ ಬಿಲ್ಲಿನಲ್ಲಿ ಏನಿದೆ ಅಂತ ಕೇಳಿದರೆ, 2011ರ ಭಾರತದಲ್ಲಿ ನಡೆದಂತಹ ಕೊನೆಯ ಬಾರಿ ನಡೆದಂತಹ ಸೆನ್ಸಸ್, ಈ 2011ರ ಸೆನ್ಸಸ್ನ ಆಧಾರದಲ್ಲಿ ಡಿಲಿಮಿಟೇಷನ್ ಮಾಡುವಂಥದ್ದು, ಆ ಮೂಲಕ ಮಹಿಳೆಯರಿಗೆ 33% ಲೋಕಸಭೆಯಲ್ಲಿ ಅವರಿಗೆ ಸ್ಥಾನವನ್ನು ನಿಗದಿ ಮಾಡುವಂಥದ್ದು ಅಂತ ಹೇಳಿ ಈ ಬಿಲ್ಲಿನ ಪ್ರಸ್ತುತ ಮಂಡಿಸಿರ್ತಕ್ಕಂಥ ಬಿಲ್ಲಿನಲ್ಲಿ ಇದ್ದಂತಹ ಸಂಗತಿ. ಆದರೆ ವಿರೋಧ ಪಕ್ಷಗಳ ಬಲವಾದ ವಿರೋಧದ ಕಾರಣದಿಂದಾಗಿ ಈ ಬಿಲ್ ಪಾಸಾಗೋದಿಲ್ಲ. ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಕೇಳಿದರೆ, ಈ ಬಿಲ್ ಪಾಸಾಗ್ತಿದ್ರೆ ಏನೆಲ್ಲ ಆಗ್ತಿತ್ತು ಅಂತ ಹೇಳಿ. ಬಹುಶಃ ಈ ಬಿಲ್ಲಿನ ಪ್ರಕಾರ ಈಗ ಲೋಕಸಭೆಯಲ್ಲಿ ಇರ್ತಕ್ಕಂತಹ ಸ್ಥಾನಗಳು ಏನು ಅಂತ ಕೇಳಿದರೆ 545. ಈ ಬಿಲ್ ಒಂದು ವೇಳೆ ಪಾಸಾದರೆ ಆ ಸ್ಥಾನಗಳನ್ನು 850ಕ್ಕೆ ಏರಿಸುವಂಥದ್ದು ಮತ್ತು ಅದರಲ್ಲಿ 33% ಮಹಿಳೆಯರಿಗೆ ಸ್ಥಾನಮಾನವನ್ನು ನೀಡುವಂಥದ್ದು. ಅಂದರೆ ಮುಂದಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 2029ರ ಚುನಾವಣೆಯ ಸಂದರ್ಭದಲ್ಲಿ ನೀಡುವಂಥದ್ದು ಅಂತ ಹೇಳಿ. ಆದರೆ ಈ ಹಿಂದೆ ತಂದಿರತಕ್ಕಂತಹ ನಾರಿ ಶಕ್ತಿ ವಂದನ್ ಅಧಿನಿಯಂ 2023 ಆ ಬಿಲ್ಲಿನಲ್ಲಿ, ಆ ಆ್ಯಕ್ಟಿನಲ್ಲಿ ಏನಿದೆ ಅಂತ ಕೇಳಿದರೆ, 33% ರಿಸರ್ವೇಷನ್ ಕೊಡೋದಾದರೆ ಮಹಿಳೆಯರಿಗೆ ಸೆನ್ಸಸ್ ಆಗಬೇಕು, ಆ ಮೂಲಕ ಡಿಲಿಮಿಟೇಷನ್ ಆಗಬೇಕು. ಡಿಲಿಮಿಟೇಷನ್ ಆದ ನಂತರ ಅವರಿಗೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಸ್ಥಾನಗಳಲ್ಲಿ ಅವರಿಗೆ ಸ್ಪರ್ಧಿಸುವಂಥದ್ದು ಅಂಥೇಳಿ ನಿಗದಿ ಮಾಡಿ ನಂತರ ಅವರಿಗೆ 33% ರಿಸರ್ವ್ ಮಾಡಬೇಕು ಅಂಥೇಳಿ ಈ ಹಿಂದಿನ ಬಿಲ್ಲಲ್ಲಿ ಇದ್ದ ಕಾರಣಕ್ಕೋಸ್ಕರ 2026ರಲ್ಲಿ ಸೆನ್ಸಸ್ ಮಾಡಿ ನಂತರ ಈ ಆ್ಯಕ್ಟನ್ನು ತನ್ನಿ ಅಂಥೇಳಿ ವಿರೋಧ ಪಕ್ಷಗಳು ಬಲವಾಗಿ ವಿರೋಧಿಸಿದ್ದು. ಆದರೆ ಕೇಂದ್ರ ಸರ್ಕಾರದ ನಿಲುವು ಏನು, ಅಥವಾ ಕೇಂದ್ರ ಸರ್ಕಾರ ಯಾಕಾಗಿ ಈ ಬಿಲ್ಲನ್ನು ಈ ಹೊತ್ತಿನಲ್ಲಿ ತಂದಿತ್ತು ಅಂತ ಕೇಳಿದರೆ, 2023ರಲ್ಲಿ ತಂದಿರತಕ್ಕಂಥ ಬಿಲ್ಲಿನ ಪ್ರಕಾರ 2026 ಈಗ ಸೆನ್ಸಸ್ ನಡೀತಾ ಇದೆ, ಸೆನ್ಸಸ್ ಪ್ರಾರಂಭ ಆಗಿದೆ. ಈ ಸೆನ್ಸಸ್ ಮತ್ತು ಇದರ ಪೂರ್ತಿ ಕಾರ್ಯಗಳು ಮುಗಿಬೇಕಿದ್ರೆ ಕನಿಷ್ಠ 1 ಅಥವಾ 2 ವರ್ಷಗಳು ಬೇಕು. 2026ರಿಂದ 27 ಈ ವರ್ಷದ ಈ ಅವಧಿಯೊಳಗಾಗಿ ಸೆನ್ಸಸ್ ಮುಗಿದ್ರೂ ಕೂಡ ನಂತರದ 1-2 ವರ್ಷಗಳು ಡಿಲಿಮಿಟೇಷನ್ನ ಕಾರ್ಯಗಳಿಗೆ ಬೇಕು. ಡಿಲಿಮಿಟೇಷನ್ ಏನು ಅಂತ ಕೇಳಿದರೆ ಬಹಳ ಸರಳ. ಮಂಗಳೂರು ಅಥವಾ ಬೆಂಗಳೂರು ಯಾವುದೋ ನಾವು ಒಂದು ಸ್ಥಳವನ್ನು ಯೋಚನೆ ಮಾಡೋದಾದರೆ, ಒಂದು ಲೋಕಸಭಾ ಕ್ಷೇತ್ರದಲ್ಲಿ 10 ಲಕ್ಷ ಜನಸಂಖ್ಯೆ ಇರುವಂಥದ್ದು ಅಂತ ಹೇಳಿ ನಾವು ಕಲ್ಪನೆಯನ್ನು ಇಟ್ಟುಕೊಳ್ಳೋಣ. ಇವತ್ತು ಮಂಗಳೂರಿನಲ್ಲಿ
ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ 20 ಲಕ್ಷ ಜನಸಂಖ್ಯೆ ಇದೆ, 22 ಲಕ್ಷ ವೋಟರ್ಸ್ ಇದ್ದಾರೆ ಅಂತಾದರೆ ಅದನ್ನು 2 ಭಾಗಗಳಾಗಿ ಮಾಡುವಂಥದ್ದು. ಮಂಗಳೂರಿನ ಆ ಒಂದು ಭಾಗದ ಅಥವಾ ಒಂದು ಜಿಲ್ಲೆಯ 2 ಭಾಗಗಳನ್ನಾಗಿ ಮಾಡಿ ಅಲ್ಲಿ 2 ಲೋಕಸಭಾ ಸ್ಥಾನಗಳನ್ನು ಅಲ್ಲಿ ಸೃಷ್ಟಿ ಮಾಡುವಂಥದ್ದು. ಅಂದರೆ ಡಿಲಿಮಿಟೇಷನ್ ಮಾಡೋದ್ರ ಮೂಲಕ ಲೋಕಸಭಾ ಸ್ಥಾನಗಳನ್ನು ಹೆಚ್ಚಿಸುವಂಥದ್ದು. ಈ ಕಾರ್ಯ ಮಾಡಬೇಕು. ಈ ಕಾರ್ಯಕ್ಕೋಸ್ಕರ ಒಂದಷ್ಟು ಸಮಯಗಳು ಬೇಕು, ಕಳೆದು ಹೋಗ್ತದೆ. ಒಂದೆರಡು ವರ್ಷಗಳೇ ಬೇಕಾಗಬಹುದು. ಸರ್ವೆಯನ್ನು ಮಾಡಬೇಕು, ಜನಸಂಖ್ಯೆ ಆಧಾರದ ಮೇಲೆ ವೋಟರ್ ಐ ಡಿಯನ್ನು ಡಿವೈಡ್ ಮಾಡಬೇಕು, SIR ಕಾರ್ಯಗಳಾಗಬೇಕು. ಈ ರೀತಿ ಆದ ನಂತರ ರಿಸರ್ವೇಷನ್ 33% ರಿಸರ್ವೇಷನ್. ಇದು ಈ ಶಾರ್ಟ್ ಪೀರಿಯಡಲ್ಲಿ 26 to 28 ಈ ಶಾರ್ಟ್ ಪೀರಿಯಡ್ನಲ್ಲಿ ಈ ಎಲ್ಲ ಕಾರ್ಯಗಳು ದೇಶದಲ್ಲಿ ಬಹಳ ದೊಡ್ಡದಾದಂತಹ ಅಡ್ಮಿನಿಸ್ಟ್ರೇಟಿವ್ ಇದರ ಕಾರ್ಯಗಳಿದೆಲ್ಲ. ಇದನ್ನೆಲ್ಲ ಮಾಡಬೇಕಾದ್ರೆ ಸಮಯ ಬಹಳ ಕಡಿಮೆ ಇದೆ. ಆ ಕಾರಣಕ್ಕೋಸ್ಕರ 2011ರ ಕೊನೆಯ ಬಾರಿ ನಡೆದಂತಹ ಸೆನ್ಸಸ್ನ ಆಧಾರದಲ್ಲಿ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು 545ರಿಂದ ಏರಿಸಿ 850ಕ್ಕೆ ಮಾಡುವಂಥದ್ದು ಮತ್ತು ಆ ಮೂಲಕ 2029ರ ಚುನಾವಣೆಯಲ್ಲಿ 33% ಮಹಿಳೆಯರಿಗೆ ಸ್ಥಾನವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಏನು ಕೇಂದ್ರ ಸರ್ಕಾರ ಯೋಚನೆಯನ್ನು ಮಾಡಿತ್ತೋ ಈ ಬಿಲ್ ಪಾಸ್ ಆಗೋದಿಲ್ಲ. ಬಹುಶಃ ಇವತ್ತು ನಾವು ಲೆಕ್ಕಾಚಾರವನ್ನು ಮಾಡೋದಾದರೆ ಅಥವಾ ಅಂಕಿಅಂಶಗಳನ್ನು ನೋಡೋದಾದರೆ ಇವತ್ತಿನ 545 ಲೋಕಸಭಾ ಸ್ಥಾನಗಳು ಏನಿದೆ ಆ ಸ್ಥಾನಗಳು 545, 543 ಆ ಸ್ಥಾನಗಳು ಏನಿದೆ ಅದು ಯಾವ ಕಾಲಘಟ್ಟದ್ದು ಅಂತ ಕೇಳಿದರೆ 1971ರ ಸಮಯದ್ದು. 1971ರಲ್ಲಿ ನಾವು ಇವತ್ತಿಗೂ ಕೂಡ ಸ್ಟಕ್ ಆಗಿ ಹೋಗಿದ್ದೇವೆ. ಆ 71ರ ಕಾಲಘಟ್ಟದ ಲೋಕಸಭಾ ಸೀಟುಗಳು ಇವತ್ತಿಗೂ 26ರ ಕಾಲಘಟ್ಟದಲ್ಲಿಯೂ ಕೂಡ ನಾವು ಅಷ್ಟರಲ್ಲೇ ಇದ್ದೇವೆ. ಆದ್ದರಿಂದ ಒಂದು ಸಲ ನಾವು ಅದರಿಂದ ಜಂಪ್ ಆಗಿ 2011ರ ಸೆನ್ಸಸ್ನ ಆಧಾರದಲ್ಲಿ ಡಿಲಿಮಿಟೇಷನ್ ಆಗಿ ಸ್ಥಾನಗಳು ಹೆಚ್ಚಾದರೆ ಮುಂದಿನ ದಿನಗಳಲ್ಲಿ 26ರ ಸೆನ್ಸಸ್ನ ಆಧಾರದಲ್ಲಿ ಮತ್ತಷ್ಟು ಡಿಲಿಮಿಟೇಷನ್ ಮಾಡಿದ ನಂತರ ಸ್ಥಾನಗಳನ್ನು ಹೆಚ್ಚಿನ ಸ್ಥಾನಗಳನ್ನು ಮಾಡಿ ನಂತರ ಮಹಿಳೆಯರಿಗೆ ಅದರಲ್ಲಿ ಸ್ಥಾನಮಾನವನ್ನು ಕೊಡಬೇಕು. 33% ಅವರಿಗೇನು ರಿಸರ್ವೇಷನನ್ನು ನೀಡಿತ್ತು ಅದನ್ನು ಕೊಡಬೇಕು ಅನ್ನುವಂತಹ ಏನು ಕೇಂದ್ರ ಸರ್ಕಾರದ ಯೋಚನೆ ಇತ್ತು ಆ ಯೋಚನೆಗೆ ವಿರೋಧ ಪಕ್ಷಗಳು ಮತ್ತು ಅದರ ಮಿತ್ರ ಪಕ್ಷಗಳು ಸೇರಿ ಅದನ್ನು ಬಲವಾಗಿ ವಿರೋಧ ಮಾಡೋದರ ಮೂಲಕ ಈ ದೇಶದ ಮಹಿಳೆಯರಿಗೆ 2029ರ ಚುನಾವಣೆಯಲ್ಲಿ ಭಾಗವಹಿಸುವಂತಹ ಅಥವಾ ಅವರಿಗೆ ಇರತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವಂತಹ ಅವಕಾಶವನ್ನು ಅವರಿಂದ ಕಸಿದುಕೊಂಡ್ರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು ಆ ರೀತಿಯ ಭಾವನೆ ಇವತ್ತು ದೇಶದಲ್ಲಿ ಇದೆ. ಒಂದು ವೇಳೆ ಡಿಲಿಮಿಟೇಷನ್ ಅಥವಾ SIR ಕಾರ್ಯಗಳು ಈ ಶಾರ್ಟ್ ಪೀರಿಯಡಲ್ಲಿ ಆಗದೆ ಹೋದರೆ 2029ಕ್ಕೆ ರಿಸರ್ವೇಷನನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನನ್ನ ಭಾವನೆ.